ಈ ಉಪಚುನಾವಣೆಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ನೋಡಿದಾಗ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಅಂತೇಳಿ ಹಂಗ ಅನ್ಸಿದ್ಯಾ? ದಾಡಿದರೆ ಎದ್ದು ಹೆಂಗೆ ಮುಂದೆ ಅದನ್ನೇ ನಾವು ಕೇಳ್ತಾ ಇದೀವಿ ಈಗ ಈ ರಾಜಕೀಯ ಜಂಜಾಟದಲ್ಲಿ. ಸರ್ ಇಲ್ಲಿ ಏನಿದೆ ಅಂದ್ರೆ ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಜನ ಬಹಳ ಒಂಥರ ಮೃದು ಸ್ವಭಾವದವರು, ಬೇಗನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಬೇಗನೆ ಹೊಂದ್ಕೊಳ್ತಾರೆ. ಬಟ್ ಯಾರಿಗೆ ಅಧಿಕಾರ ಕೊಟ್ರೆ ಇಲ್ಲಿ ಒಳ್ಳೇದಾಗತ್ತೆ ಅನ್ನೋ ಭಾವನೆ ಈಗ ಬಂದಿದೆ ಅವ್ರಿಗೆ. ಯಾಕಂದ್ರೆ ಈಗ 4 ಬಾರಿ ಕೊಟ್ಟರು ನಮ್ಗೆ ಅಷ್ಟೊಂದು ಅವ್ರು ಏನಂದ್ರೆ VIP ಅಂದ್ರೆ ಅವರು ವೈಟ್ ಕಾಲರ್ ಆ ಜನರಿಗೆ ಮಾತ್ರ ಸಿಗ್ತಿದ್ರು, ಸಾಮಾನ್ಯ ಜನರಿಗೆ ಸಿಗ್ತಿರಕ್ಕಿಲ್ಲ. ಅದಕ್ಕೋಸ್ಕರ ಈಗ ಅವರು ಎಸ್, ಯಾಕಂದ್ರೆ ಈಗ ನಾವು ಸಾಮಾನ್ಯ ಜನರ ಜೊತೆ ಬರ್ತಕ್ಕಂಥವ್ರು ಅವರ ಕಷ್ಟ ಸುಖಗಳನ್ನ ಇವತ್ತು ಆಲಿಸ್ತಕ್ಕಂಥವ್ರು ಬೇಕಾಗಿದೆ, ಒಬ್ಬ ಪ್ರತಿನಿಧಿ ಬೇಕಾಗಿದೆ. ಹೀಗಾಗ್ಬಿಟ್ಟು ಅವರು ನನಗೆ ನೀವು ಈ ಸರಿ ನಿಂತ್ಕೊಳ್ರಿ. ಮತ್ತು ಮಹಿಳಾ ಈಗ 3 ಉಪಚುನಾವಣೆಗಳು ಬಂದಿದ್ದಾವೆ, ಹೌದು, ಅದರಲ್ಲಿ 1 ಮಹಿಳಾ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3ರಲ್ಲಿ 1 ಕೊಡ್ರಿ ನಮ್ಗೆ ಮಹಿಳೆಯರಿಗೆ ಅಂತ. ಓಕೆ, ಈಗ ನೀವು ಇಲ್ಲಿ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ರಿ, ಅಪ್ರೋಚ್ ಮಾಡಿದೀರಾ ಹೈಕಮಾಂಡ್ ಅಥವಾ ಸರ್? CM ಅವ್ರು ಭೇಟಿಯಾಗಿದ್ದೇನೆ, DCM ಅವ್ರು ಭೇಟಿಯಾಗಿದ್ದೇನೆ, ಆಮೇಲೆ ನಮ್ಮ ಸಮಿತಿಯ ಖಂಡ್ರೆ ಸಾಹೇಬ್ರಿಗೆ, ಶಿವಾನಂದ್ ಪಾಟೀಲ್ ಅವರಿಗೆ, ಆನಂದ್ ಸ್ವಾಮಿ ಗಡ್ಡಜರ್ಮಠ್ ಅವರಿಗೆ, ಆ ಕಮಿಟಿ ಎಲ್ಲ ಸದಸ್ಯರಿಗೂ ನಾನು ಸಂತೋಷ್ ಲಾಡ್ ಅವ್ರು ಇನ್ನೂ ಸಿಕ್ಕಿಲ್ಲ, ಮೊನ್ನೆ ಹೋಗಿದ್ದೆ, ಫೋನಲ್ಲಿ ಮಾತಾಡಿದ್ದೇನೆ. ಆಯ್ತು, ಟ್ರೈ ಮಾಡ್ರಿ ನೋಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ವಿಶ್ವಾಸ ಇದೆಯಾ ಟಿಕೆಟ್ ಸಿಗ್ಬೋದು? ನನಗೆಲ್ಲ ವಿಶ್ವಾಸ ಇದೆ, ಬಟ್ ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ರಿರ್ಲೇಬೇಕು. ನನಗೆ 100ಕ್ಕೆ 100 ಕೊಡ್ತಾರ, ಮಹಿಳೆಯರಿಗೆ ಕೊಡ್ತಾರ ಅನ್ನೋ ಒಂದು ಭರವಸೆ ಇದೆ. ಆದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಪಕ್ಷ ಯಾರಿಗೆ ತೀರ್ಮಾನ ಕೊಡ್ತಲ್ಲ ಅದಕ್ಕೆ ನಾವು ಭದ್ರಾಗಿ ಕೆಲಸ. ಅಂದ್ರೆ ನೀವು ಇಲ್ಲಿ ಬಹಳ ಸಮಚಿತ್ತದಿಂದ ಏನೋ ಸ್ಪರ್ಧೆ ಮಾಡಬೇಕು ಅಂತಿದ್ದೀರಿ. ಹೌದು, ಎನಿಥಿಂಗ್ ಇಸ್ ಫೈನ್ ಅಂತ. ಹೌದೌದು. ಎಸ್, ಈಗ ಕಾಂಗ್ರೆಸ್ ಇಷ್ಟು ಪ್ರಬಲವಾದಂತಹ ಯೋಜನೆಗಳನ್ನ ಜಾರಿಗೆ ತಂದರೂ ಕೂಡ ಲೋಕಸಭಾ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಎಲ್ಲಿ ಫೇಲ್ ಆಯ್ತು ಅನ್ಸುತ್ತೆ ಕಾಂಗ್ರೆಸ್? ಅದು ಕೆಲವು ಕಡೆ ಆ ಒಂದು ಯೋಜನೆ ನೀವು ಹೇಳಿದ್ರಲ್ಲ ಮನೆಗೆ ಮುಟ್ಟಿದವ ಅಂತ, ಕೆಲವೊಂದ್ ಕಡೆ ಮುಟ್ಟಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಅವ್ರನ್ನೇ ತಪ್ಪು ದಾರಿಗೆ ಎಳೆದಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ನೀವು ಹಿಂದೆ ಸಿಗಲ್ಲ, ಈ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಸಿಗಲ್ಲ, ಇಲ್ಲಿಗೆ ನಿಂತು ಬಿಡ್ತಾವು, ಓಟಿನ ಕೊರತೆ ನಿಮ್ಗೆ ಇದು ಮಾಡ್ತಾರೆ ಅಂದ್ ಒಂದು. ಎರಡನೇದು ಅದೇನೋ ನಮ್ಮ ಮೋದಿ ಅಂತ, ನಾವು ಸೆಂಟ್ರಲ್ ಅಲ್ಲಿ ಅವ್ರಿಗೆ ಮಾಡ್ತೇವೆ, ಸ್ಟೇಟ್ ಅಲ್ಲಿ ನಿಮಗೆ ಮಾಡ್ತೇವೆ ಅಂತ ಏನೋ ಒಂದು ಭಾವನೆ. ಏನೋ ಯಂಗ್ಸ್ಟರ್ಸ್ ಏನಿದ್ದಾರಲ್ಲ ಅವರಿಗೆ ಸ್ವಲ್ಪ ಏನೋ ಒಂದು ಇದೆ ಮಾಡ್ಬಿಟ್ಟು ಕಾಂಗ್ರೆಸ್ ರೀಚ್ ಆಗಿಲ್ಲ ಅಂತೀರಾ? ಯಂಗ್ಸ್ಟರ್ಸ್ಗೆ ಕಾಂಗ್ರೆಸ್ ರೀಚ್ ಆಗಿದೆ, ಬಹಳಷ್ಟು ಜನರಿಗೆ. ಮತ್ತೆ ಯುವ ನಿಧಿ ಕೊಟ್ಟಿದ್ದಾರೆ, ಯುವಕರಿಗೆ 3,000, 15,000 ಈ ಥರ ಎಲ್ಲ ಕೊಟ್ಟಿದ್ದಾರೆ, ಪದವೀಧರಿಗೆ ಕೊಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಒಂದ್ ಕಡೆ ಏನಂದ್ರೆ ನಮ್ಮ ಯೋಜನೆಗಳ ಜನರಿಗೆ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡುವಿದ್ದೇನೆ. ಇನ್ನು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಹೌದು ಹೌದು.